ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಿನ್ನೆ ವ್ಲಾಗ್ನ ನೋಡಿದ್ರಲ್ವಾ? ನಿನ್ನೆ ವ್ಲಾಗಲ್ಲಿ ಏನಾಯಿತು ಅಂತ ಅಂದರೆ, ನಾನು ವ್ಲಾಗ್ನ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾಯಿದ್ದೆ. ಸೊ ಸಡನ್ನಾಗಿ ಅದು ಮೆಮೊರಿ ಫುಲ್ ಆಯಿತು ಅಂತ ಹೇಳ್ಬಿಟ್ಟು ಮೊಬೈಲಲ್ಲಿ ನಾನು ಮತ್ತೆ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದರ ಕಂಟಿನ್ಯೂಟಿ ವ್ಲಾಗ್ ಇದಾಗಿರುತ್ತೆ. ನಮ್ಮನೇಲಿ ಆಗಿದ್ದೆಲ್ಲ ನೋಡಿ, ಹಬ್ಬ ಮಿಸ್ ಆಗಿದ್ದು ನೋಡಿ. ಆದರೆ ಮಾತ್ರ ಲಕ್ಷ್ಮಿ ತುಂಬ ಲಕ್ಷಣವಾಗಿ ಕಳೆಯಾಗಿ ನಮ್ಮ ಮನೆಗೆ ಬಂದಿರೋದು ನೋಡ್ಬಿಟ್ಟು ಫುಲ್ ಖುಷಿ ಆಯಿತು ನನಗೆ. ಸೊ ಇಲ್ಲಿಗೆ ಹಬ್ಬನೂ ಕೂಡ ಮುಗಿದಿಲ್ಲ, ಇನ್ನೂ ರಥ ಕತೆ ಓದಬೇಕು. ಪ್ರೀತು ಏನು ಮಾಡ್ತಾ ಇದೆಯಾ? ಏನೋ ರಿಪೇರಿ ಕೆಲಸ ಮಾಡ್ತಾ ಇದೆಯಾ? ಹಾಂ, ಬೆಳಗ್ಗೆಯಿಂದ ನಮ್ಮ ಪ್ರೀತಮ್ ಎಲ್ಲ ಡಾಲರ್ ತೋರಿಸು. ಯಾವ ಡಾಲರ್ ಇದೆ ಇದರೊಳಗೆ? ವಾ, ವೆಂಕಟರಮಣ ಸ್ವಾಮಿ ಇಲ್ಲೂ ಇದೆ. ವಾ ಸ್ವಾಮಿ. ಪೂಜೆ ಸ್ಟಾರ್ಟ್ ಮಾಡೋಣ. ಆಯ್ತಲ್ಲ, ಎಲ್ಲ ದೀಪ ಹಚ್ಚಿದ್ವಿ, ಎಲ್ಲ ಹಚ್ಚಿದ್ವಿ. ಇವಾಗ ವ್ರತ ಕತೆ ಓದಬೇಕು. ಸೊ ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿ. ಇಲ್ಲಿಂದ ನಾನು ಹಬ್ಬದ ಪೂಜೆದು ಸೆಟಪ್ ಮಾಡಿದ್ದು ಮತ್ತು ಸ್ಯಾರಿ ಡ್ರೇಪಿಂಗ್ ಮಾಡಿದ್ದು ಎಲ್ಲನೂ ನೀವು ನೋಡಿದ್ರಿ. ಇದಾದಮೇಲೆ ಹಬ್ಬನ ನಾವು ಮುಗಿಸ್ತೀವಿ, ವ್ರತ ಕತೆ ಮತ್ತು ಅದನ್ನೆಲ್ಲ ಹೇಳಿಬಿಟ್ಟು. ಅದಾದಮೇಲೆ ಕೊನೆಗೆ ಹಬ್ಬನೂ ಕೂಡ ಮುಗೀತು. ಇವತ್ತು ಸಿಂಪಲಾಗಿ ಅಡುಗೆ ಮಾಡಿದ್ದೆ, ಜಾಸ್ತಿ ಎಲ್ಲ ಅಡುಗೆ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಫ್ರೆಂಡ್ಸ್, ಬೆಳಗ್ಗೆಯಿಂದ ಒಂಥರ ತಡ ಆಯಿತು, ಲೇಟ್ ಆಗಿದ್ದಕ್ಕೆ ನಾನು ಅಂದ್ಕೊಂಡೆ ಏನಪ್ಪ ಪ್ರತಿ ವರ್ಷದಂಗೆ ಈ ವರ್ಷನೂ ಇಷ್ಟೊಂದು ಲೇಟ್ ಆಗ್ತಾ ಇದೆ, ಏನಾಗುತ್ತೋ ಏನೋ, ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಆದರೆ ಮಾತ್ರ ಒಂದೊಂದು ಕೂಡ ಹಂಗೆ ಹೊಂದ್ಕೊಂಡು ಅಷ್ಟೇ ಚೆನ್ನಾಗಿ ಅಷ್ಟೇ ನೀಟಾಗಿ ಬಂತು. ಆಮೇಲೆ ನಾನು ಇದಕ್ಕೆ ದೇವ್ರಿಗೆ ಏನಂತಂದರೆ ಮಲ್ಲಿಗೆ ಹೂವಿನ ಹಾರ ತಂದಿದ್ದೆ, ಮಧ್ಯ ಹಾಕೋಣ ಅಂತ ಹೇಳ್ಬಿಟ್ಟು. ಆದರೆ ಅದು ಹಾಕಿದ್ರೆ ಫುಲ್ ಇದೇ ಹೋಗ್ಬಿಡುತ್ತೆ ಅಂತ ಮಲ್ಲಿಗೆ ಹೂವಿನ ಹಾರ ಒಂದನ್ನು ಹಾಗೆ ಎತ್ತಿಟ್ಟೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನನಗೆ? ಸೊ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆ. ಸೊ ಯಾರ ದೃಷ್ಟಿನೂ ತಾಗ್ದಲೇ ಇರಲಿ, ಒಬ್ಬ ದೃಷ್ಟಿ ಆಗಿಬಿಟ್ಟಿದೆ. ತುಂಬ ಸಿಂಪಲ್ಲಾಗಿ ಮಾಡಿದೆ ನಾನು ಇವತ್ತು. ಏನನ್ನು ಎಕ್ಸ್ಟ್ರಾ ಏನೂ ಮಾಡೋಕ್ಕಾಗಲಿಲ್ಲ, ಗೊತ್ತಲ್ಲ ನಾನು ಇರೋ ಪರಿಸ್ಥಿತಿಯಲ್ಲಿ ಅಂತ ಹೇಳ್ಬಿಟ್ಟು. ಎಷ್ಟಾಗುತ್ತೋ ಅಷ್ಟೇ ಸಿಂಪಲ್ಲಾಗಿ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಪ್ರಗತಿ ಬಂದು ನೋಡಿದ್ರೆ ನಿಜವಾಗ್ಲೂ ಖುಷಿ ಪಡ್ತಾರೆ. ಪ್ರಗತಿಗಂತೂ ಶಾಕ್, ನಿಜವಾಗ್ಲೂ ಮಮ್ಮಿ ದೇವರೇ ಬಂದಿರೋ ಥರ ಇದೆ ಅಂತ ಹೇಳ್ತಾರೆ. ಸೊ ಪ್ರಗತಿ ಬಂದ ತಕ್ಷಣ ವಿಡಿಯೋ ಮಾಡ್ತೀನಿ, ಅವರ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ. ಆಮೇಲೆ ಹಾಯ್ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಆಗಿದೆ, ಸಂಜೆ ಇವಾಗ ದೇವರನ್ನ ಪೂಜೆ ಮಾಡಬೇಕು, ದೀಪ ಹಚ್ಚಬೇಕು, ಮತ್ತು ಕೆಂಪಾರತಿ ಮಾಡಬೇಕು. ಸಂಜೆ ಮೇಲೆ ಪೂಜೆ ಮಾಡಿ ರೆಡಿ ಮಾಡಿರ್ತೀವಲ್ಲ, ಸೊ ದೇವ್ರಿಗೆ ದೃಷ್ಟಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಕೆಂಪಾರತಿ ಮಾಡ್ತೀವಿ. ಇವಾಗ ಮನೆ ಮೇಲೆ ಬಲ್ಪ್ ಹೋಗ್ಬಿಟ್ಟಿದೆ, ಅದಿದ್ದರೆ ಕೆಳಗಡೆ ಬೆಳಕು ಬೀಳ್ತಾ ಇದ್ದಲ್ಲ, ಲಕ್ಷ್ಮಿ ಇನ್ನೂ ಬ್ರೈಟಾಗಿ ಎದ್ದು ಕಾಣಿಸೋದು, ನೋಡೋದಕ್ಕೆ ತುಂಬ ಮುದ್ದಾಗಿ ಕಾಣಿಸೋದು. ಈಗಲೂ ಮುದ್ದಾಗೆ ಇದೆ, ಆದರೆ ಬೆಳಕು ಬೀಳ್ತಾ ಇಲ್ವಲ್ಲ, ಹಾಗೆ ಕತ್ಲೆ ಥರ ಅನಿಸ್ತಾ ಇದೆ ಅಷ್ಟೇ. ಸರಿ, ಇವಾಗ ಹೋಗಿ ನಾನು ಪೂಜೆ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ಕರ್ಕೊಂಡು ಬರ್ತೀನಿ. ಇನ್ನು ಸ್ವಲ್ಪ ರೆಸ್ಟ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ನಾನು ಸಂಜೆಗೆ ಅರ್ಶಿನ ಕುಂಕುಮ ಕರೆಯೋದಕ್ಕೂ ಮೊದಲಿಗೆ ದೇವ್ರ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬದಲ್ಲಿ ನಾರ್ಮಲಾಗಿ ನಾವು ಏನು ಚಿತ್ರಾನ್ನ, ಹೆಸರುಬೇಳೆ ಪಾಯಸ ಅಷ್ಟೇ ಮಾಡಿದ್ವಿ. ಸೊ ಹಾಗಾಗಿ ನಾನು ರೆಸಿಪಿ ಏನು ಶೂಟ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಇನ್ನೇನು ಗೌರಿ ಗಣೇಶ ಹಬ್ಬ ಬಂತು, ಇಲ್ಲೇ ಸ್ಪೆಷಲ್ ಅಡುಗೆಗಳನ್ನೆಲ್ಲ ಮಾಡಬೇಕು. ಮಗು ಇಟ್ಕೊಂಡು ಸುಮ್ಮನೆ ಯಾಕೆಲ್ಲ ಜಾಸ್ತಿ ಏನೋ ಮಾಡ್ಕೊಳ್ಳೋಕೆ ಹೋಗಬೇಡ, ಸಿಂಪಲ್ಲಾಗಿ ಏನಾದರೂ ಅಡುಗೆ ಮಾಡ್ಕೊ ಅಂತ ಅಂದರು. ಸೊ ಹಂಗಾಗಿ ನಾನೆಲ್ಲ ರೆಡಿ ಮಾಡಿಕೊಂಡು ಸಂಜೆ ಇನ್ನು ಕರಿಬೇಕಲ್ಲ, ಅರ್ಶಿನ ಕುಂಕುಮ, ಬ್ಲೌಸು, ಬಳೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಚರಣ ಕಮಲ ಕೆರಗುವೆ, ನಡೆಮುಡಿಯ ಹಾಸಿ ನಿನ್ನ ಚರಣ ಕಮಲ ಕೆರಗುವೆ, ನಡೆದು ಬಾಮ್ಮ ಲಕ್ಷ್ಮೀ ದೇವಿ, ನಡೆಮುಡಿಯ ಹಾಸುವೆ. ಮರುಗ ಮಲ್ಲಿಗೆ ದವನ ಸಂಧಿ ಹೂಗಳಿಂದ ಪೂಜಿಸಿ, ನಾ ವರಗಳನ್ನೇ ಬೇಡುವೆ. ಹೂಗಳಿಂದ ಮುತ್ತಿನಾರತಿ ಬಲಗೌಣ, ಶ್ರೀ ಪಾರ್ವತಿ ದೇವಿಗೆ ಮುತ್ತಿನಾರತಿ ಬಲಗೌಣ, ಶ್ರೀ ಪಾರ್ವತಿ ದೇವಿಗೆ ಮುತ್ತಿನಾರತಿ ಬಲಗೌಣ. ಪಟ್ಟೆ ಪಿತಾಂಬರ ಸೀರೆಯ ನುಡಿಸಿ, ಹಣೆಯಲು ಕುಂಕುಮವನ್ನಿರಿಸಿ, ಮಲ್ಲಿಗೆ ಸಂಪಿಗೆ ಮುಡಿಯಲ್ಲಿ ಮುಡಿಸಿ, ಕೊರಳಲು ನವರತ್ನ ಮಾಲೆಯ ಹಾಕಿ,
ಕೇಳಿಸ್ಕೊಂಡ್ರಲ್ಲ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ ಹೇಳಿಬಿಟ್ಟು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಪ್ರಗತಿನೂ ಕೂಡ ನನಗೆ ಸಂಗೀತಕ್ಕೆ ಹಾಕಬೇಕು ಅಂತ ತುಂಬ ಇತ್ತು ಕ್ಲಾಸಿಕಲ್ ಆಗಿ, ಆದರೆ ಪ್ರಗತಿಗೆ ಟೈಮ್ ಸಿಗಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಫ್ರೆಂಡ್ ಹೇಳಿದ್ದು ನೋಡಿದರೆ ಅಂದರೆ ಆ ಹುಡುಗಿ 5 ದಿನ ಏನಿದೆಯಲ್ಲ 7 ಡೇಸ್ ಕೂಡ 7 ಡೇಸ್ಗೂ 7 ಕ್ಲಾಸಸ್ನ ಅಟೆಂಡ್ ಮಾಡ್ತಾರೆ. ಕಥಕ್ ಇರ್ಬೋದು, ಡ್ಯಾನ್ಸ್ 2 ಡೇಸು, ಆಮೇಲೆ ಮ್ಯೂಸಿಕ್ 2 ಡೇಸು, ಮತ್ತು 1 ಡೇ ಆರ್ಟ್, ಮತ್ತು ಡೈಲಿ 1 ಅವರ್ ಆಟ ಆಡೋದಕ್ಕೂ ಹೋಗ್ತಾರೆ, ಕ್ಲಾಸಸ್ನೂ ಮೇಂಟೈನ್ ಮಾಡ್ತಾರೆ. ತುಂಬ ಆ್ಯಕ್ಟಿವ್ ಆಗಿರೋ ಹುಡುಗಿ. ಸೊ ಅದನ್ನೇ ನಾನು ಪ್ರಗತಿಗೆ ಹೇಳ್ತಾ ಇದ್ದೆ, ಯಾಕೆ ನೀನು ಟ್ರೈ ಮಾಡ್ಬಾರ್ದು, ಕ್ಲಾಸಿಕಲ್ ಡ್ಯಾನ್ಸಿಂಗು ಪ್ರಾಕ್ಟೀಸ್ ಮಾಡ್ತಾ ಇದೆಯಾ, ಕ್ಲಾಸಿಕಲ್ ಆಗಿ ಸಾಂಗ್ ಕಲ್ತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ನನಗೆ ಈ ಹಾಡು ಕೇಳೋದು, ಹಾಡು ಹೇಳೋರನ್ನ ನೋಡ್ತಾ ಇದ್ರೆ ಒಂಥರ ಹಾಗೆ ಮುಳುಗೋಗ್ಬಿಡ್ತೀನಿ ಅಂತ ಹೇಳ್ಬೋದು. ಹಿಂಗೆ ಹೇಳ್ತಾರಲ್ವ, ನಮಗೂ ಈ ಥರ ರಾಗ ಇದ್ದಿದ್ರೆ, ನಾವು ಹಿಂಗೆ ಆಡೋ ಹಂಗಿದ್ದಿದ್ರೆ. ನಂಗೆ ಮೊದಲೇ ಸಾಂಗ್ಸ್ ಎಲ್ಲ ಕೇಳೋದು ಅಂದರೆ ತುಂಬ ಇಷ್ಟ. ಸೊ ಆ ಥರ ಇತ್ತು. ನೋಡೋಣ, ಪ್ರಗತಿಗಿಲ್ಲೇ ಫ್ಲಾಟಲ್ಲೇ ಹೋಗ್ತಾರಂತೆ, ನಮ್ಮ ಮನೆ ಹತ್ರ ಆದರೆ ಇನ್ನೂ ಬೆಟರ್ ಅಲ್ವಾ. ಸರಿ, ಪ್ರಗತಿನೂ ಕೂಡ ಮ್ಯೂಸಿಕ್ ಕ್ಲಾಸ್ಗೆ ಹಾಕೋಣ ಅಂತ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆಮೇಲೆ ಬಂದು ಅವ್ರ ಅಜ್ಜಿ ಹೋದ್ರೂ ಕೂಡ ಇನ್ನೊಬ್ರು ಬಂದರು, ಅವ್ರ ಮುಂದೆನೂ ಸಹ ಆಡ್ಬಿಟ್ಟು ಕಂಪ್ಲೀಟ್ ಮಾಡೋ ತನಕ ಹುಡುಗಿಗೆ ಸಮಾಧಾನನೇ ಆಗಲಿಲ್ಲ. ಸೊ ಫ್ರೆಂಡ್ಸ್, ಇವಾಗ ಮುಗೀತು. ಅರ್ಶಿನ ಕುಂಕುಮ ತಗೊಳಕ್ಕೆ ಬಂದಿದ್ದಾಯ್ತು. ಆಮೇಲೆ ಹುಡುಗಿದ ಸಾಂಗ್ ಕೇಳಿಸ್ಕೊಂಡಿಲ್ವಾ, ಅವ್ಯಕ್ತ ಅಂತ. ತುಂಬಾ ಹೈಪರ್ ಆಕ್ಟಿವ್ ಕಿಡ್ ಅಂತ ಹೇಳ್ಬೋದು. ತುಂಬಾ ಖುಷಿ ಆಗತ್ತೆ, ಚೆನ್ನಾಗಿ ಮಾತಾಡುತ್ತೆ, 1 ನಿಮಿಷ ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಬಟ್ ಅಷ್ಟು ಆಕ್ಟಿವ್, ಅಷ್ಟು ನಾಲೆಡ್ಜ್ ಇದೆ, ಅಷ್ಟು ಕಲಿತಾ ಇರ್ತಾರೆ ಯಾವಾಗ್ಲೂ. ಆ ಥರ ಮಕ್ಳು ನೋಡಿದ್ರೆ ನಮಗೊಂಥರ ಖುಷಿ ಅಲ್ವಾ. ಸೊ ಇವಾಗ ಆಯಿತು, ಇನ್ನೇನಿಲ್ಲ. ಇದೇನು ಎಲ್ಲರೂ ಬಂದು ನೋಡಾಯ್ತಲ್ವಾ, ಇವಾಗ ಆರತಿ ತೆಗೆದ್ಬಿಟ್ಟು ಕ್ಲೋಸ್ ಮಾಡೋದಷ್ಟೇ. ಈಗ ಪ್ರಗತಿ ಪೂಜೆ ಮಾಡಿ ಒಂದು ರೀಲ್ ಇದೆ, ಒಂದು ಸಾಂಗ್ಗೆ, ಅದನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ. ನೋಡೋಣ ಹೆಂಗೆ ಬರುತ್ತೆ ಅಂತೇಳಿ. ಬಟ್ ಸಖತ್ತಾಗಿದೆ. ಒಂದು ವಾರದಿಂದ ಡೈಲಿ ಸಣ್ಣದಾಗಿ, ಅಂದರೆ ಪರ್ಫೆಕ್ಷನ್ ಬೇಕಲ್ವಾ ಎಲ್ಲದರಲ್ಲೂ ಅಂತೇಳಿ. ಇವಾಗ ಲಕ್ಷ್ಮಿಗೆ ಪೂಜೆನ ನಮ್ಮನೆ ಲಕ್ಷ್ಮಿ ಮಾಡ್ತಾ ಇರೋದು. ಗಂಟೆ ಎತ್ಕೊಂಬ, ಅಲ್ಲಿ ಮುಂದೆ ಐತೆ. ನಿಧಾನ. ಇವತ್ತಿನ ರಂಗೋಲಿ ಹೆಂಗಿದೆ ನೋಡಿದ್ರಿ. ಅಂತೂ ಗ್ಯಾರಂಟಿ ನಮ್ಮ ಲಕ್ಷ್ಮಿಗೆ ದೃಷ್ಟಿ ಅಂತೂ ಆಗಿರುತ್ತೆ. ಸೊ ಅದಕ್ಕೆ ಕೆಂಪು ಆರತಿಯಲ್ಲಿ ದೃಷ್ಟಿ ತೆಗೆದುಬಿಡ್ತೀನಿ. ಮೋಸ್ಟ್ಲಿ ನಂಗಿಂದನೇ ಆಗಿರುತ್ತೆ. ಹೌದಾ? ಮನೇಲಿ ಇರಬೇಕು ಅಂತ ಹೇಳೋದು. ನನ್ನ ಮಗ TV ಒಂದೇ ನೋಡ್ತಾನೆ. ಅದೇ ನಮ್ಮ ಹುಡುಗಿ ಪೂಜೆ ಎಲ್ಲ ಮಾಡ್ತು ಅಲ್ವಾ ಹುಡುಗಿ? ಪೂಜೆ ಮಾಡ್ದ? ಮನೇಲಿ ಎಲ್ಲರೂ ಪೂಜೆ ಮಾಡಿದ್ರು, ನೀನು ಪೂಜೆನೇ ಮಾಡಿಲ್ಲ. ಹಾಂ ಹಾಂ ಹಾಂ, ಕೈ ಮುಗಿ ಸ್ವಾಮಿ, ಕೈ ಮುಗಿ. ಹಾಂ, ಅಲ್ಲಿ ನೋಡಲ್ಲಿ ಲಕ್ಷ್ಮಿನ. ವಾವ್, ನೋಡಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಲಕ್ಷ್ಮಿ. ಪ್ರೀತು, ಅದು ಯಾರು ನೋಡಲಿ? ಚಿನ್ನು, ಅದು ಯಾರದು? ಅಲ್ಲಿ ಕೂತಿರೋದು ಯಾರು? ಯಾರದು? ತಾಯಿ. ತಾಯಿ. ಬೆಳಗ್ಗೆ ಆ ಸಾಂಗಲ್ಲಿ ಅಮ್ಮ ಅಮ್ಮ ಅಂತ ಅದೆಲ್ಲ ಬರ್ತಾಯಿತ್ತು, ತಾಯಿ ಅಂತ. ಅವಾಗಿಂದ ತಾಯಿ ತಾಯಿ ಅಂತ ಹೇಳ್ತಾನೆ ಅದನ್ನು. ನೋಡಿ ಇವತ್ತು ನಮ್ಮ ಹುಡುಗ. ಹಾಂ, ಅದು ಬೇಕಾ? ಏನು ಬೇಕು ನಿನಗೆ? ತಗೋ. ಹಾಂ, ಸುಡ್ತಾಯ್ತಾ ಇದು? ದೀಪ ಸುಡ್ತಾಯ್ತಂತೆ ತಗೊಳ್ಳೋದಕ್ಕೆ. ಅಮ್ಮ ಸುಟ್ಟ. ಹಾಂ, ಹ್ಯಾಪಿ. ಎಲ್ಲರಿಗೂ ವೆಲ್ಕಮ್. ನೆನ್ನೆ ಆ ವ್ಲಾಗನ್ನು ಇವತ್ತು ನಾನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ರಗತಿನ ಕರ್ಕೊಂಡು ಬರ್ಬೇಕಂತ ಹೇಳ್ಬಿಟ್ಟು ಸಡನ್ನಾಗಿ ಫೋನ್ ಮಾಡಿ ಹೇಳಿದ್ರು ಅವರು. ನನಗೆ ಟೈಮ್ ಕರೆಕ್ಟಾಗಿ ಬರೋಕ್ಕಾಗಲಿಲ್ಲ, ನೀನೇ ಹೋಗಿ ಕರ್ಕೊಂಡು ಬರ್ತೀಯಾ ಅಂತ. ಮೊದಲೇ ಹೇಳಿದ್ರೆ ಅಟ್ಲೀಸ್ಟ್ ನಮ್ಮ ಪ್ರೀತಮ್ನ ಲೇಟಾಗಿ ಮಲಗಿಸ್ತಾ ಇದ್ದೆ. ಇವತ್ತು ಬೇಗನೆ ಮಲಗಿಬಿಟ್ಟಿದ್ದಾನೆ ಅವನು. ಅವನ್ನ ಬಿಟ್ಟು ಹೋಗೋದು ಅಂತ ಅಂದರೆ ಗೊತ್ತಲ್ಲ, ಈಗ ಮಲಗಿರೋ ಮಗನ ಎಬ್ರಿಸೋಂಗೂ ಇಲ್ಲ. ಸೊ ಅದಕ್ಕೆ ನಾನು ಇನ್ನೊಂದು ಫೋನಲ್ಲಿ ವಿಡಿಯೋ ಕಾಲ್ ಆನ್ ಮಾಡಿಬಿಟ್ಟು ಇನ್ನೊಂದು ಫೋನಲ್ಲಿ ವಿಡಿಯೋ ಆನ್ ಮಾಡ್ಕೊಂಡು ಹೋಗ್ತೀನಿ. ಇನ್ನೇನು ಮಾಡೋದು, ಏನಾದರೂ ಒಂದು ಅಡ್ಜಸ್ಟ್ ಮಾಡಲೇಬೇಕಲ್ವಾ. ತುಂಬ ಲೇಟ್ ಆಯಿತು. ಇನ್ನು ನನ್ನ ಮಗಳು ಬಂದುಬಿಟ್ರೆ ಮುಗೀತು. ನನ್ನ ಮಗಳ ಜೊತೆ ಒಂದು ಹುಡುಗ ಕೂಡ ಬರ್ತಾನೆ. ಅವರು ಇವಾಗ ಸ್ಯಾಟರ್ಡೆ ಅವ್ರಿಗೆ ಸ್ಕೂಲ್ ಇಲ್ಲ. 6th ಸ್ಟ್ಯಾಂಡರ್ಡ್ ಮೇಲಿರೋ ಮಕ್ಳಿಗೆ ಮಾತ್ರನೇ ಸ್ಯಾಟರ್ಡೆ ಸ್ಕೂಲ್ ಇರುತ್ತೆ. ಮಿಕ್ಕಿದ ಮಕ್ಕಳಿಗೆ ಸ್ಯಾಟರ್ಡೆ ಸಂಡೇ ಕೂಡ ರಜಾ ಇರುತ್ತೆ. ಸೊ ಇವಾಗ ಹೋಗೋಣ ಬನ್ನಿ. ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು. ಲೇಟ್ ಆಗ್ತಾ ಇದೆ. ಇನ್ನು ಸಂಜೆ ದೇವ್ರ ಪೂಜೆ ಮಾಡಬೇಕು. ಇನ್ನು ನಾವು ದೇವ್ರನ್ನ ತೆಗ್ದಿಲ್ಲ. ಸೊ ಹಾಗಾಗಿ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ. ಮಗ ನೋಡಿ ಎಷ್ಟು ಆರಾಮಾಗಿ ಚಂದ ನಿದ್ದೆ ಮಾಡ್ತಾ ಇದ್ದಾನೆ. ಸೊ ಇವಾಗ ಅವನಿಗೆ ಒಂದು ವಿಡಿಯೋ ಕ್ಯಾಮ್ರಾ ಸೆಟಪ್ ಮಾಡಿಬಿಟ್ಟು ಹೋಗ್ತೀನಿ. ಟ್ರೈಪೋಡ್ ಇದೆ, ಈ ಟ್ರೈಪೋಡನ್ನು ಇಟ್ಬಿಟ್ಟು ಇದರೊಳಗೆ ವಿಡಿಯೋನ ಆನ್ ಮಾಡ್ತೀನಿ. ಸೊ ಎಷ್ಟೆಷ್ಟಮ್ಮ ಈ ಥರ ಎಲ್ಲ ಟ್ರಯಲ್ ಮಾಡಿದ್ದೀರಾ ಕಮೆಂಟ್ ಮಾಡಿ ಹೇಳಿ.
ಇದು ಸೆಕೆಂಡ್ ಡೇ ವ್ಲಾಗು. ಸೆಕೆಂಡ್ ಡೇ ಅವರು ಬ್ಯುಸಿಯಾಗಿ ಕೆಲ್ಸಕ್ಕೆ ಹೋಗ್ಬಿಟ್ರು. ಸಡನ್ಗೆ 3 ಗಂಟೆಗೆ ಪ್ರಗತಿನ ಪಿಕಪ್ ಮಾಡೋದಕ್ಕೆ ಬರೋಕ್ಕಾಗಲ್ಲ, ನೀನೇ ಹೋಗಿ ಹೆಂಗಾದರೂ ಮಾಡು ಪ್ಲೀಸ್, ಕರ್ಕೊಂಡು ಬಾ ಅಂತ ಅಂದರು. ಇವತ್ತು ಸಾಟರ್ಡೆ ಆದ್ದರಿಂದ ಪ್ರಗತಿ ಒಬ್ಬರೇ ಬರೋದು, ಇಲ್ಲಾಂದಿದ್ರೆ ನೆಕ್ಸ್ಟ್ ಅವ್ರ ಫ್ರೆಂಡ್ ಡ್ಯಾಡಿಗೋ ಅಥವಾ ಅವ್ರ ಮಮ್ಮಿಗೋ ಹೇಳಿದರೆ ಅವರು ಡ್ರಾಪ್ ಮಾಡ್ತಾಯಿದ್ರು. ಯಾವ ಥರ ಇತ್ತು ಅಂತಂದರೆ ನನಗೆ ಅವನು ಮಲಗಿ ಸುಮಾರು ಹೊತ್ತಾಗೋಯ್ತು. ಅಂದರೆ ನಾನೇನು ಮಾಡ್ತೀನಿ, ಅಕಸ್ಮಾತ್ ಹಂಗೆ ಹೋಗಂಗಿದ್ರೆ ಅವನ್ನ 10 ಮಿನಿಟ್ಸ್ ಮುಂಚೆಗೆ ಮಲಗಿಸ್ಬಿಟ್ಟು ಹೋಗ್ತಾ ಇದೆ. ಬಟ್ ಇವಾಗ ತುಂಬ ಹೊತ್ತಾಗೋಗಿತ್ತು, ಎದ್ಬಿಟ್ರೆ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋದೆ. ನೀವೆಲ್ಲ ಇದೇ ಥರ ಟ್ರೈ ಮಾಡಿರ್ತೀರ ಸುಮಾರಾಗೆ, ಯಾವೆಲ್ಲ ನೀವು ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ. ಸದ್ಯ ನಿದ್ದೆ ಮಾಡ್ತಾ ಇದ್ದಾರೆ, ಮಚಾವಾಯ್ತು ಬಡಜಿ. ಸದ್ಯ ನಾನೆಲ್ಲೋಗಿದ್ದೆ ಗೊತ್ತಿಲ್ಲ ನಿನಗೆ. ಅಕ್ಕ ಬಂತು ಪ್ರೀತು, ಅಕ್ಕ ಬಂತು. ಬಾ ದೇವ್ರೆ, ಕರೆಕ್ಟು ಟೈಮಿಗೆ ಕಂಡುಬಿಟ್ಟ. ನಾನು ಒಳಗಡೆ ಬಂದೆ, ಅವನು ಕಂಡುಬಿಟ್ಟ. ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದು, ಟ್ರಾಫಿಕಲ್ಲಿ ಬಸ್ ಬೇರೆ ಲೇಟಾಗಿ ಬಂದುಬಿಡ್ತಾ. ಸೊ ಈ ಥರ ಟೆನ್ಷನ್ ಯಾವೆಲ್ಲ ಅಮ್ಮಂದಿರು ಫೇಸ್ ಮಾಡಿದ್ದೀರ ಬೇಗ ಬೇಗ ಕಮೆಂಟ್ ಮಾಡಿ. ಈಗ ನಾನು ದೀಪಾರ್ಚನಾ ಅಂತ ಹೇಳ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದೆ. ಪ್ರಗತಿ ಸ್ಕೂಲಿಂದ ಬಂದ್ಮೇಲೆ ಹಾಗೆ ವ್ಲಾಗ್ನ ಸ್ಟಾಪ್ ಮಾಡಿದೆ. ಏನಾಯ್ತು ಅಂತಂದ್ರೆ ಅಲ್ಲಿ ನಿಂತ್ಕೊಂಡಿದ್ನಲ್ಲ, ವೆಹಿಕಲ್ಸ್ ಸುತ್ತ ನಾನು ನಿಮ್ಗೆ ತೋರಿಸಿದಲ್ಲ, ಆರನ್ ಮಾಡ್ತಾನೆ ಇರ್ತಾರೆ, ಪಿ 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 ಅಂತ ಒಂದು ಫುಲ್ ತಲೆನೋವು ಬಂದ್ಬಿಡ್ತಾರೆ ನಂಗೆ ಮನೆಗೆ ಬರೋಷ್ಟೊಳಗೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಫ್ರೆಶ್ ಅಪ್ ಆಗಿ ದೇವ್ರ ದೀಪಾರ್ಚನಾ ಅಂತ ಹೇಳಿ ರೆಡಿ ಆಗಿ ಬಂದೆ. ಹೂವಿನ ಹಾರ ತಂದಿದ್ದೆ ಲಕ್ಷ್ಮಿಗೆ ಹಾಕೋಣ ಅಂತ ಹೇಳ್ಬಿಟ್ಟು, ಅದು ಫುಲ್ ಕವರ್ ಆಗ್ತಾ ಇತ್ತು, ಅದಕ್ಕೆ ಬೇಡ ನಾಳೆ ಹಾಕೋಣ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೆ. ಇನ್ನು ಫ್ರೆಶ್ ಆಗೇ ಇದೆ, ತುಂಬಾ ಚೆನ್ನಾಗಿದೆ, ಏನಾಗಿಲ್ಲ, ಬಾಡಿಲ್ಲ. ನಾನು ಬಾಡೋಗುತ್ತೇನೋ ಅನ್ಕೊಂಡೆ. ಸೆಕೆಂಡ್ ಡೇಗೆ ಹಾಕೋಣ, ಹೂವು ಎಲ್ಲ ಹೆಂಗೋ ನೆನ್ನೆ ಹಾಕಿರೋದೆಲ್ಲ ಬಾಡೋಗಿದೆ. ಸರಿ ಇವತ್ತಿಗೆ ಇದನ್ನ ಹಾಕೋದಕ್ಕಾಗುತ್ತೆ. ಇವ್ರು ಏನ್ ಮಾಡಿದ್ರು ಗೊತ್ತಾ, ತುದಿಯಲ್ಲಿ ಕಟ್ ಮಾಡಿ ಕೊಟ್ಬಿಟ್ರು. ಸ್ವಲ್ಪ ಸ್ಪೇಸ್ ಬಿಟ್ಟಿದ್ರೆ ಇನ್ನೊಂದು ಚೂರು ಉದ್ದ ಮಾಡ್ಕೊಂಡು ಹಾಕ್ಬೋದಾಯ್ತು ಕ್ಲೀನಾಗೆ. ಈ ವಾರ ತಗೊಂಡ್ ಬಂದು ಹಂಗೆ ಇಟ್ಟಿದೆ, ಇವಾಗ ಹಾಕ್ತೀನಿ. ಇವತ್ತು ಸೆಕೆಂಡ್ ಎಲ್ಲ, ನಾಳೆ ಬೆಳಗ್ಗೆ ಆರತಿ ಮಾಡಿ ಪೂಜೆ ಮಾಡಿ ಕಳಶನ ಕದ್ಮಿಸ್ಬಿಟ್ಟು ತೆಗೆದು ಬಿಡೋದಷ್ಟೇನೆ. ಈಗ ಹಿಂಗೆ ಹಾಕಕ್ ಹೋದ್ರೆ ಚಿಕ್ಕ ಆಗ್ತಾ ಇದೆ, ಮತ್ತೆ ಚೆನ್ನಾಗಿ ಕಾಣಿಸಲ್ಲ, ಒಡವೆ ಎಲ್ಲ ಕವರ್ ಆಗ್ಬಿಡುತ್ತೆ ಅಂತ ಹಾಕಿರ್ಲಿಲ್ಲ. ಓಕೆ, ಚೆನ್ನಾಗಿದೆ ಅಲ್ಲಮ್ಮ? ಪರವಾಗಿಲ್ಲ, ಇರ್ಲಿ. ಇವತ್ತು ತಂದಿದ್ದೀನಿ ಎಲ್ಲ, ಸುಮ್ಮನೆ ಮಿಸ್ ಮಾಡೋದು ಬೇಡ, ಹಾಕ್ಬಿಡೋಣ. ಫಸ್ಟ್ ಡೇ ಬೇಡ, ಸೆಕೆಂಡ್ ಡೇಗೆ ಹಾಕೋಣ. ಇವತ್ತಿಗೆ ಹೆಂಗೋ ಹೂವು ಎಲ್ಲ ಇದೆ ಅಂತ ಅದು ಬಾಡೋಗಿದೆ. ಈಗ ತೆಗಿಯಕ್ಕೆ ಹೋದ್ರೆ ಸುಮ್ಮನೆ ಅದೆಲ್ಲ ಹಳ್ಳಾಡುತ್ತೆ. ಹಂಗೆ ಇರ್ಲಿ, ಅದ್ರ ಜೊತೆಗೇನೆ ಗಮ ಗಮ ಅಂತ ಇದೆ ಮಲ್ಲಿಗೆ. ಗುಡ್ ಬಾಯ್. ಅಲ್ಲಿ ನೋಡು ಸಾಮಿನ, ನೋಡು ಅಲ್ಲಿ ನೋಡು ಸಾಮಿನ. ತಾಯಿ ಕಾಪಾಡು, ತಾಯಿ ಕೈ ಮುಗಿ ಪ್ರೀತು ತಾಯಿಯನ್ನು, ಕೈ ಮುಗಿ ಪ್ರೀತು ತಾಯಿಯನ್ನು ಹೇಳ. ತಾಯಿ ಏನಪ್ಪ, ತಾಯಿ ಕಾಪಾಡು, ಕಾಪಾಡು. ಹಾ, ಆಂಟಿ ಎಲ್ಲಿದ್ದಾರೆ ಇಲ್ಲಿ? ಅಕ್ಕ, ಅಕ್ಕ ಎಲ್ಲೋಯ್ತು? ಪ್ರಗತಿ ಅಕ್ಕ. ಅಮ್ಮು ಕರಿ. ಅಮ್ಮು ಎಲ್ಲಿದೀಯಾ? ಬಾ ಕರಿ. ಅಮ್ಮು ಎಲ್ಲ ಎಲ್ಲ? ಅಮ್ಮು. ಹಾ, ಅಕ್ಕ. ಹಾ, ಅಕ್ಕ ನೋಡು, ಆಚೆ ಹೋಗಿರ್ಬೇಕೇನೋ, ನೋಡ್ಕೊಂಬಾ. ಯಾವುದೇ ಕಾರಣಕ್ಕೂ ಪ್ರೀತಮು ರಂಗೋಲೆ ಮಾತ್ರ ತೊಳೆಯೋದಿಲ್ಲ. ಅವನು ಅದನ್ನ ದಾಟ್ಕೊಂಡೇ ಹೋಗೋದು. ಒಂದಿನನೂ ಆ ರಂಗೋಲೆ ಕೆಡಿಸಿಲ್ಲ ಯಾವತ್ತೂ. ಪ್ರೀತು ಅಕ್ಕ ಇಲ್ವಾ? ಹಾಂ, ಎಲ್ಲ ಹೋಗ್ತೀಯಾ? ಎಲ್ಲಿಗೆ? ಎಲ್ಲೋಗೋಣ? ಹೋಗು, ನೀನು ಹೋಗು, ವಾಕ್ ಮಾಡ್ಕೊಂಬ, ಹೋಗು. ನಾನು ಏನು ಹೇಳ್ದೆ ನಿನಗೆ ಇವಾಗ? ನಾನು ಏನು ಹೇಳ್ದೆ ಅಂತ ಹೇಳ್ತಾ ಇದ್ದೆ. ಟೋಪಿ ಹಾಕೋಬೇಕಲ್ಲ, ಕೋಲ್ಡ್ ಆಗತ್ತಲ್ಲ. ಆಯಿತು ಇಲ್ಲ
ವಾವ್. ವಾವ್. ಅರೆ ಮಣ್ಣು ಮಣ್ಣಾಗ್ಬಿಟ್ಟಿದ್ಯಾ. ಗುಡ್ ಗುಡ್ ಜಂಪ್. ಹಾಂ ವಾವ್. ಹೊರಗಡೆ ಕರ್ಕೊಂಡೆ ಬಂದಿಲ್ವಲ್ಲ, ಕರ್ಕೊಂಡ್ ಬಂದ ತಕ್ಷಣ ಅವನಿಗೆ ಏನೋ ಒಂಥರ ಖುಷಿ. ಸುಮಾರು ದಿನದಿಂದ ಏನದು ಎಂತ ಮಾತಾಡ್ಸಿಯಲ್ಲ, ತಪ್ಪಲ್ಲ. ನಿಧಾನ ಅಂದ್ರೆ ಮಕ್ಳಿಗೆ ಏನಾದ್ರೂ ನಾನು ಕಲಿಸ್ಬೇಕು, ಅವ್ರನ್ನ ಯಾಕೆ ಬ್ಯುಸಿ ಆಗಿ ಇಡ್ಬೇಕು ಅಂತಂದ್ರೆ ಮೈಂಡ್ ಅಲ್ಲಿ ಬೇರೆ ತರ ಆಲೋಚನೆಗಳು ಬರ್ದಲೇ ಇರೋ ಹಾಗೆ ನಾವು ಹೀಗೆ ಬ್ಯುಸಿ ಮಾಡಿದ್ರೆ ಅವ್ರು ಬರೀ ಕಲಿಯೋದ್ರಲ್ಲೇ ಇಂಟ್ರೆಸ್ಟ್ ಆಗಿರ್ತಾರೆ. ಈ ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು ಅನ್ನೋದು ಇದೆಯಲ್ಲ, ಏನೋ ಸಾಧಿಸಬಹುದು. ಅದ್ರ ಜೊತೆಗೆ ಅವ್ರಿಗೆ ಒಂದು ಯಾವುದೇ ಸ್ಟ್ರೆಸ್ಸನ್ನು ಹೊರಗೆ ಹಾಕೋದಕ್ಕೆ ಒಂದು ಒಳ್ಳೆಯ ದಾರಿಯನ್ನು ನಾವು ಮಾಡಿಕೊಟ್ಟಂಗಿರತ್ತೆ. ಈ ಥರ ಏನಾದರೂ ಅವರು ಬರೀ ಇದೆ ಅಲ್ಲ, ಒಂದು ಡ್ರಾಯಿಂಗ್ ಆಗಿರ್ಬೋದು, ಒಂದು ನಮ್ಮ ಸ್ಟ್ರೆಸ್ ಬಸ್ಟ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಹೀಗಾಗಿ ನಾನು ಹೇಳೋದು ಇಲ್ಲಿ ಬಂದು ಫುಲ್ ಖುಷಿ ಆಗ್ಬಿಟ್ಟಿದೆ. ಎಷ್ಟು ಖುಷಿ ಆಗಿದೆ ಅಂತಂದ್ರೆ ಅದ್ರ ಜೊತೆಗೆ ಒಬ್ರು ಫ್ರೆಂಡ್ ಬೇರೆ ಸಿಕ್ಬಿಟ್ರೆ, ಅವ್ರ ಜೊತೆ ಆಟ ಆಡ್ಕೊಂಡು ಈಗ ಮನೆಗೆ ಬರಲ್ಲ ಅಂತಿದ್ದಾನ. ಎಲ್ಲ ಹೋದ್ರು, ಯಾರೂ ಇಲ್ಲ. 6:30 ಆಯಿತು, ಮನೆಗೆ ಕರ್ಕೊಂಡು ಹೋಗೋಣ ಅಂದರೆ ಬರ್ತಾ ಇಲ್ಲ. ಡೈಲಿ ಒಂದು ಹಾಫ್ ಆನ್ ಅವರ್ 1 ಅವರ್ ಇದರ ಮಕ್ಳ ಜೊತೆ ಬಿಟ್ಟರೆ ಅವನೇ ಮಾತಾಡ್ತಾನೆ ಅಂತ ಅಂದ್ಕೊಳ್ತೀನಿ. ಬಟ್ ನಮಗೂ ಟೈಮ್ ಆಗೋದಿಲ್ಲ. ಅವನಿಗೋಸ್ಕರ ಅಂತ ಟೈಮ್ ಮಾಡಿಕೊಂಡು ಬರಬೇಕು. ಕೆಲವೊಂದ್ಸರಿ ಏನಂತಂದರೆ ಇಲ್ಲ ಮಕ್ಳುಗಳು ಬರ್ತಾರೆ, ಕೆಲವೊಂದ್ಸರಿ ಮಕ್ಕಳು ಬರೋದೇ ಇಲ್ಲ. ನೋಡಿ ಇಷ್ಟೊತ್ತಿಗಾಗಲೇ ಎಲ್ಲ ಹೊರಟೋದ್ರು, ಜಾಸ್ತಿ ಏನಿರಲ್ಲ. ಆ ಮಗು ಇವಾಗ ಮಾತಾಡ್ಸಿದ್ರಲ್ಲ, ಅವ್ರು ಮಾತ್ರ ರೆಗ್ಯುಲರ್ ಆಗಿ ಬರ್ತಾರೆ. ಇವಾಗ ಸೈಕಲ್ ಟೈಮ್ ಅಂತ ಹೇಳ್ಬಿಟ್ಟು ಸೈಕಲ್ ತುಳಿಯಕ್ಕೆ ಹೋದ್ರು. ಇವಾಗ ಇವನೊಬ್ಬ ಬರ್ತಾ ಇಲ್ಲ ಮನೆಗೆ, ಬಾರೋ ಅಂದ್ರು ಬರ್ತಾ ಇಲ್ಲ. ಮಾಡ್ತಾ ಚೀ ಕಾಲೆಲ್ಲ ಮಣ್ಣು ಮಾಡ್ಕೊಂಬಂದು ನನ್ನ ಬಟ್ಟೆ ಗುರಿಸ್ತಾ ಇದೆಯಾ ಪ್ರೀತು? ಬಾಯ್ ಬಾಯ್ ಹೇಳು. ನಿನ್ನ ಫ್ರೆಂಡಿಗೆ ಬಾಯ್ ಹೇಳ್ದ? ಅವ್ರು ನಿಂಗೆ ಬಾಯ್ ಹೇಳಿದ್ರು ತಾನೇ? ಬಾ ಚಪ್ಪಲ್ ಹಾಕೋ ಹೋಗೋಣ, ನಾಳೆ ಬರೋಣ. ಗೊತ್ತಾದ್ರೂ ಈಗ ಇದು ಮಾಡ್ತೀಯ ಎಲ್ಲ ನೀ ಫ್ಲೋರಿಗೆ ಬರುತ್ತಷ್ಟೇ. ಇದು ದೊಡ್ಡದಾಗಿದೆ. ಇಷ್ಟು ದೊಡ್ಡ ಐಟಮ್ ಎಲ್ಲ ತುಂಬ್ಕೊಂಡು ಹೋಗಿ ಅಂತ ಹೇಳಿ ಇಷ್ಟು ದೊಡ್ಡ ಟ್ರೇ ಏನು ಟ್ರಾಲಿ, ದೊಡ್ಡ ಟ್ರೇ ತುಂಬ್ಕೊಂಡೋಗಿ ಸಣ್ಣ ಕಾರ್ಡಲ್ಲಿ ಪೇಮೆಂಟ್ ಮಾಡಿದ್ದ. ದೊಡ್ಡ ಟ್ರೇ ತುಂಬ್ಕೊಂಡು ಹೋಗಿ. ಇದು ಚೆನ್ನಾಗಿದೆ ಅಲ್ಲ, ಸ್ಮಾರ್ಟ್ ಪ್ರೈಸ್. ಏನು ವಾಲ್ಸಾ ಅಲ್ಲ, ಕ್ಯಾಂಡಿ ಜಾರ್ ಚೆನ್ನಾಗಿದೆಯಾ? ಒಂದೇ 200. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಮನೆಗೆ ದೊಡ್ಡದು ಬೇಕಾಗಿತ್ತು, ಬಟ್ ಇವಾಗ ತಗೊಳ್ಳಲ್ಲ. ದೊಡ್ಡ ಗ್ಲಾಸ್ ಇದು ಇದೆಲ್ಲ ಚೆನ್ನಾಗಿದೆ. ಸ್ವಲ್ಪ ಚೆನ್ನಾಗಿದೆ ಚಿನ್ನದು. ತಗೊಳ್ಳ ನೋಡು, ನೋಡಿದ್ದು ತೋರಿಸು. ಹೊಡೆದಾಗ್ಬಿಟ್ಟಿದೆ. 800 ರೂಪೀಸು. 6% ಡಿಸ್ಕೌಂಟ್ ಇದೆ. 640. 6%, 60%. ಅದೇ 60% ಇಲ್ಲಿ 40 ರೂಪೀಸ್ ಅಂತ. ಲಿಡ್ ಅಂತೂ ಪ್ಲಾಸ್ಟಿಕ್.
ಇಲ್ಲಿದ್ದಾರೆ. ಚಪಾತಿ ಹಾಕಿರೋದು ಆಕ್ಚುಲಿ ಈ ಥರದೊಂದು ಬೇಕಾಗಿದೆ. ಎಲ್ಲ ಕ್ಲೀನ್ ಮಾಡಿಡಕ್ಕೆ ಜಾಗನೇ ಇಲ್ಲ. ಕ್ರಾಕರಿ ಇದ್ದೀನಿ ಅಂದರೆ ತಗೊಂಡ್ಬಿಡ್ತಾರೆ. Buy one get one free. 200 get. ಮುದ್ರ ಒಂದು ತಿಂಗಳು ಕಲ್ತೀವಿ ನೀರಾಗ್ಬಿಡ್ತಾರೆ. ಯಾಕೆ ಜ್ಯೂಸ್ ಬಾಟಲ್ ಪ್ರಗತಿ ಇದೆಲ್ಲ ಬೈ ಒನ್ ಗೆಟ್ ಒನ್. ಇದು 3ನೇ ದಿನ ವರಮಹಾಲಕ್ಷ್ಮಿಯನ್ನು ತೆಗಿಬೇಕು ಅಂತ ಹೇಳಿ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಸಡನ್ನಾಗಿ ನನ್ನ ಹಸ್ಬೆಂಡ್ ಐರನ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಒಂದು ಐರನ್ ಸ್ಟ್ಯಾಂಡ್ ತೊಗೊಂಡು ಬಂದುಬಿಡೋಣ ಹೋಗೋಣ ಅಂತ ಅಂದರು. ಇದು ನಮ್ಮನೆ ನಿಯರ್ ಅಂತಂದರೆ 5-10 ನಿಮಿಷದಲ್ಲಿ ಹೋಗಿ ಬರೋಂಥ ಶಾಪ್ಗಳು ಸುಮಾರು ಇದ್ದಾವೆ. ಅಲ್ಲಿಗೆ ನಾವು ಹೋಗ್ತೀವಿ. ಈ ಟ್ರಾಫಿಕಲ್ಲಿ ತುಂಬ ದೂರ ಎಲ್ಲ ಹೋಗೋದು ಅದೆಲ್ಲ ಆಗಲ್ಲ. ಡಿಮಾರ್ಟ್ ಆಗಿರ್ಬೋದು, ಇದಾಗಿರ್ಬೋದು, ಎಲ್ಲನೂ ಕೂಡ ಹತ್ರದಲ್ಲೇ ಇದೆ. ಸೊ ಹಂಗಾಗಿ ನಾವು ಕೂಡ ಹೋಗ್ಬಿಟ್ಟು ಒಂದೇ ಒಂದು ಐಟಮ್ ತರೋಕ್ಕೆ ಅಂತ ಹೋದ್ವಿ. ಅದು ನೋಡಿದ್ರೆ ಸ್ವಲ್ಪ ಬಜೆಟ್ ಮೀರಿ ಡಬಲ್ ಆಗೋಯ್ತು ಅಮೌಂಟು. ಅಂದರೆ ಅವಶ್ಯಕತೆ ಇರೋದನ್ನೇ ನೋಡಿ ತೊಗೊಂಡು ಬಂದಿದ್ದು. ಸ್ವಲ್ಪ ಟೈಮ್ ಇತ್ತಲ್ಲ ಅಂತ ಎಲ್ಲ ನೋಡಿಕೊಂಡು ಮನೆಗೆ ಏನೇನು ಖಾಲಿಯಾಗಿತ್ತು ಅದು ನೋಡ್ತಿದ್ದಂಗೆ ನೆನಪು ಬರುತ್ತಲ್ವ, ಇದಿರಲಿಲ್ಲ ಅಂತ ಹೇಳಿ ತೊಗೊಂಡು ಬಂದೆ. ನಾನು ಅದನ್ನೇ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ, ಮಂತ್ಲಿ ಒನ್ಸ್ ನಾವು ಪರ್ಚೇಸ್ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಪದೇ ಹೋದಾಗ ನಾವು ಅವಶ್ಯಕತೆ ಇಲ್ದಲೇ ರೇಟ್ ಐಟಮ್ ತೊಗೊಂಡು ಬಂದುಬಿಡ್ತೀವಿ. ಸೊ ಮಂತ್ಲಿ ಒನ್ಸ್ ಪ್ಲ್ಯಾನ್ ಮಾಡಿ ಆ ಮಂತ್ಗೆ ಏನು ಬೇಕು ಎಲ್ಲ ತೊಗೊಂಡು ನೆಕ್ಸ್ಟ್ ಮಂತ್ ಎಂಡ್ ತನಕ ಅಡ್ಜಸ್ಟ್ ಮಾಡಿದರೆ ಅದು ಒಳ್ಳೆ ಆಪ್ಷನ್ ಅಂತ ನಂಗೆ ಅನಿಸ್ತು. ಓ, ಏನೋ ತಿನ್ನಕ್ಕೆ ಸಿಕ್ಕಿದೆ, ಅದಕ್ಕೆ ಸುಮ್ಮನೆ ಗೊತ್ತಿದ್ದೀರಾ? ಸಿಕ್ತಾ? ನಮ್ಮ ಮನೆಯವ್ರಿಗೆ ಒಂದೇ ಇದು ಬೆಳಗ್ಗೆ ಸಾಯಂಕಾಲದಂಗೆ ಐರನ್ ಮಾಡೋಕ್ಕಾಗ್ತಾಯಿಲ್ಲ, ಯೂನಿಫಾರ್ಮ್ ಐರನ್ ಮಾಡೋಕ್ಕಾಗ್ತಾಯಿಲ್ಲ ಅಂತ. ಅವ್ರಿಗೆ ಮೊದಲೇ ಐರನ್ ಮಾಡೋಕ್ಕೆ ಬರಲ್ಲ, ಅದರಲ್ಲೂ ನೆಲದ ಮೇಲೆ ಕೂತ್ಕೊಂಡು ಮಾಡೋದು ಅಂದರೆ ಇನ್ನೂ ಬರಲ್ಲ. ಪ್ರಗತಿಗಂತೂ ಬೆಳಗ್ಗೆ ಸಾಯಂಕಾಲ ತನಕ ಕಂಪ್ಲೇಂಟು, ಬೆಳಗ್ಗೆ ಐರನ್ ಮಾಡಿಕೊಟ್ರೆ ಮಿಕ್ಕೋದ್ರು, ಡ್ಯಾಡಿ ಐರನ್ನೇ ಮಾಡಿಲ್ವಲ್ಲ ನೀನು ಅಂತ. ಅಷ್ಟೇ ಮಾಡೋಕ್ಕಾಗೋದು, ತೊಗೊಂಡು ಹೋಗು ಅಂತ ಇವರು. ಫೈನಲಿ ತೊಗೊಂಡು ಬಂದ್ವಿ ಐರನ್ ಮಾಡೋ ಸ್ಟ್ಯಾಂಡು ಅಂತ. ಚೆನ್ನಾಗಿದೆ. ಇದು MRP ಬಂದ್ಬಿಟ್ಟಿಲ್ಲ, MRP ಎಷ್ಟು ತೋರಿಸು? MRP ಬಂದು ಇದರಲ್ಲಿ 2480 ರೂಪಾಯಿ ಹಾಕಿದ್ದಾರೆ. ಬಟ್ ಇದು 1600, 599 ರುಪೀಸು. ನಮ್ಮ ಮನೇಲೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತಾರೆ. ಮಾತ್ರ ಚೆನ್ನಾಗಿದೆ. ಮಿನಿಮಮ್ 5 kg ಇಟ್ಕೊಬೋದು. ನಮ್ಮ ಹೈಟ್ ಕರೆಕ್ಟಾಗಿದೆ. ಇನ್ನೊಂದೇನು ಗೊತ್ತಾ, ಚೆನ್ನಾಗಿದೆ ಅಲ್ಲ? ಫೋಲ್ಡ್ ಮಾಡಿ ಇಟ್ಕೋಬೇಕು, ಐರನ್ ಮಾಡಿ ಎತ್ತಿಡಬೇಕು. ಡೈಲಿ ಎಲ್ಲಾದ್ರೂ ಒಂದು ಕಾರ್ನರಲ್ಲಿ ಇಟ್ಕೊಂಬಿಡೋಣ, ಡೈಲಿ ಫೋಲ್ಡ್ ಮಾಡೋಕ್ಕಾಗಲ್ಲ. ನಾವು ಜಸ್ಟ್ 1500 ಒಂದು ಐಟಮ್ ತೊಗೊಳಕ್ಕೆ ಹೋಗಿ 4000 ಬಿಲ್ ಮಾಡ್ಕೊಂಡು ಬಂದಿದ್ದೀವಿ. ಫಾಲ್ತು ಏನು ತೊಗೊಂಡಿಲ್ಲ, ಜಸ್ಟ್ ಮನೆಗೆ ಏನೇನು ಬೇಕಾಗಿತ್ತು, ಆರ್ಟ್ಪಿಕ್, ವೆಮ್ಜಲ್ ಆ ಥರ ಎಕ್ಸ್ಟ್ರಾ ಎಲ್ಲ ಬೇಕಾಗಿತ್ತು. ಇದು ಮೇನ್ ಪ್ರಾಡಕ್ಟ್. ಇದನ್ನು ತೊಗೊಬೇಕಂತ ತುಂಬ ದಿನದಿಂದ ಅನ್ಕೊಂಡು ತೊಗೊಳಕ್ಕಾಗಿರಲಿಲ್ಲ. ಎಮರ್ಜೆನ್ಸಿ ಬೆಳಗ್ಗೆ ಸ್ಕೂಲಿಗೆ ಐರನ್ ಮಾಡ್ಬೇಕಂದ್ರೆ ತುಂಬಾ ರಿಸ್ಕ್ ಆಗ್ತಾ ಇತ್ತು. ಅದ್ರ ಜೊತೆಗೆ ಇದನ್ನ ನೋಡಿದೆ ನಾನು, ಇದು ಬೈ ಒನ್ ಗೆಟ್ ಒನ್ ಆಫರ್ ಅಂತೆ. ಅಂದ್ರೆ ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ತಗೊಬೋದು. ಇಲ್ಲ ಬೇಡ ಅಂತಂದ್ರೆ ಆಫ್ ರೇಟು. ಇದು 500 ಸಮಥಿಂಗ್ ಏನೋ ಇತ್ತು, ನಮಗೆ 250 ಕೊಟ್ಟಿದ್ದಾರೆ. ಸೊ ಅದ್ರೊಳಗಡೆ ಕಾರಿಂದ ಐಟಮ್ ತರಕ್ಕಾಗಲ್ಲ ಅಂತ ಎಲ್ಲ ಇದ್ರಲ್ಲಿ ತುಂಬ್ಕೊಂಡು ಬಂದಿದ್ದೀವಿ. ಇದು ನಾನು ಎಮರ್ಜೆನ್ಸಿಗೆ ಯೂಸ್ ಮಾಡೋದು ಮೀರಾ ಪೌಡರು. ಇಲ್ಲೆಲ್ಲೂ ನಮ್ಮ ಸರೌಂಡಿಂಗಲ್ಲಿ ಸಿಗಲ್ಲ, ಅದಕ್ಕೆ ಇದನ್ನ ತೊಗೊಂಡೆ. ಪ್ರೀತಮ್ಗೆ ಒಂದು ಪೌಡರ್ ತೊಗೊಂಡಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಇದೇನೋ ನಂಗೆ ಇಷ್ಟ ಆಯಿತು ಅಂತ ತೊಗೊಂಡೆ. ಪೌಡರ್ ಬಾಡಿಗೆ ಹಾಕೋಕ್ಕಷ್ಟೇ. ಇದು ಹಾಲು ತೊಗೊಂಡು ಬರ್ತೀನಲ್ಲ ಅಮ್ಮ ಮನೆಯಿಂದ, ಪ್ರತಿ ಸಲ ಬಾಕ್ಸಲ್ಲಿ ತೊಗೊಂಡು ಬರ್ತಾಯಿದ್ವಿ. ಚೆಲ್ಲೋದು ಅದೇ ಆಗ್ತಾಯಿತ್ತು. ಅದಕ್ಕೆ ಅಮ್ಮ ಈ ಥರದೊಂದು ಕ್ಯಾನ್ ತೊಗೊಂಡ್ಬಿಟ್ಟಿದ್ರೆ ಈಸಿ ಆಗಿಬಿಡ್ತಾಯಿತ್ತು. ಮನೇಲಿ ಹೆಂಗೋ ಹಾಲು ಇರುತ್ತೆ, ನಾನು ಕೊಡಬೇಕು ನಿಂಗೆ ಹಾಲು ಕೊಡೋದಕ್ಕೆ ಅಂತ. ಆಮೇಲೆ ಅನ್ನಿಸ್ತು 250 ರುಪೀಸ್ ಅಂದಿದ್ದಕ್ಕೆ ಅಯ್ಯೋ ಇನ್ನೊಂದು ತೊಗೊಂಡು 500ಗೆ 2 ಬಂದುಬಿಡೋದಲ್ಲ, ಅಮ್ಮಂಗೆ ನಂಗೊಂದು ಆಗೋದು ಅಂತ. ಅಂದರೆ ಎಮರ್ಜೆನ್ಸಿ ಅಕಸ್ಮಾತ್ ಏನಾದರೂ ಬಿಟ್ಟೋದಾಗ ಮರ್ತೋದಾಗ ತೊಗೊಳಕ್ಕೆ ಅಂತ. ಇದು ಸ್ಟೀಲ್ ಬಾಕ್ಸು. ಈ ಥರ ಬೈ ಒನ್ ಗೆಟ್ ಒನ್ ಆಫರ್ ತುಂಬ ಇದೆ. ರಿಲಯನ್ಸು ನಿಮಗೆ ಹತ್ರ ಇದ್ದರೆ ಗೊತ್ತಿಲ್ಲ, ಅಥವಾ ಇದು ಬ್ರ್ಯಾಂಚ್ ಒಂದೇ ಅನಿಸುತ್ತಲ್ಲ. ಮೊದಲು ಅಲ್ಲಿ ಬಿಗ್ ಬಜಾರ್ ಇತ್ತು, ಬಿಗ್ ಬಜಾರ್ ಹೋದ್ಮೇಲೆ ಅದು ಇದಾಗಿರೋದು. ಆಮೇಲೆ ಇನ್ನೊಂದೇನು ಇದೆಲ್ಲ ನೋಡಿ, ಇದು ಎಲ್ಲ ಅಷ್ಟೇ ಆಫರು. 200ಗೆ 2 ಬಂತು. ಇದೆಲ್ಲ ಅವ್ರದ್ದೇ ಬ್ರ್ಯಾಂಡು.
ಇದು ಅಷ್ಟೇ ಕಡಿಮೆ, RPಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ. ಮೈ ಹೋಮ್ ಅಂತ ಹೇಳ್ಬಿಟ್ಟು ಅದು ಸೇಮ್ ಅವ್ರದ್ದೇ ಬ್ರ್ಯಾಂಡು. ಆಮೇಲೆ ಇದು ಮಿಲ್ಕಿ ಮಿಸ್ಟ್ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಯೋಗರ್ಟ್. ಮತ್ತು ಏನಿಲ್ಲ, 1 kg ಈರುಳ್ಳಿ ಇಷ್ಟೇನೆ, ಇಷ್ಟಕ್ಕೇನೆ ಅಷ್ಟಾಗಿದೆ. 4 ಯೋಗರ್ಟ್ ತೊಗೊಂಡ್ವಿ. ಇದನ್ನ ತೊಗೊಳ್ಳೋಣ ಅನ್ಕೊಂಡೆ, ಸುಮ್ಮನೆ ಏನು ತಕ್ಕ ಮನೇಲಿ ತಂದು ಸ್ಟೋರ್ ಮಾಡೋದಲ್ಲ, ಒಂದೇ ಇರಲಿ ಅಂತ ಹೇಳಿ ಇದು ಒಂದು ಮಾತ್ರ ತೊಗೊಂಡು ಬಂದೆ. ಇದು ಖಾಲಿಯಾಗಿ ಆಯ್ತಲ್ಲ, ಸುಮಾರು 1 ತಿಂಗಳು ಮೇಲೆ ಆಯ್ತಲ್ವ. ನಾವು ಸುಮಾರು ಜಾಸ್ತಿನೇ ಆಯಿತು, ತಿಂಗಳು ಮೇಲೆ ಬಂತು ಅಂತ ಹೇಳ್ಬೋದು. ಯಾವಾಗ ಅಂತಂದರೆ ತುಂಬ ಟೈಮಲ್ಲಿ ತೊಗೊಂಡಿದ್ದು. ಇದು ತೊಗೊಂಡಿದ್ದೆ ನಾನು ಫಸ್ಟು. ಈಗ ನಾನು ಲ್ಯಾವೆಂಡರ್ ತೊಗೊಂಡು, ಲ್ಯಾವೆಂಡರ್ ಅಂತೂ ನೀವು ಡೌಟೇ ಬೇಡ, ಸ್ಮೆಲ್ ಹೆಂಗಿರುತ್ತೋ ಏನೋ ಅಂತ. ಲ್ಯಾವೆಂಡರಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಆರಾಮಾಗಿ ತೊಗೊಬೋದು. ಆಮೇಲೆ ಬ್ಯಾಟ್ರಿ ಏನಾದರೂ ಡೌನ್ ಆಯಿತಾ? ಇಲ್ಲ, ಸ್ಪ್ರೇ ಮಾಡುತ್ತೆ. ಆಮೇಲೆ ಕಾರ್ಗೊಂದು ಪರ್ಫ್ಯೂಮ್ ತೊಗೊಂಡ್ವಿ, ಬಿಟ್ಟರೆ ಇದು ಒಂದು ಅಷ್ಟೇ, ಇನ್ನೇನು ಜಾಸ್ತಿ ತೊಗೊಳ್ಲಿಲ್ಲ. 10 kg ರೈಸ್, ಅದಕ್ಕೆ ಬಿಲ್ ಜಾಸ್ತಿ ಆಯಿತು. ರೈಸಲ್ಲಿ ಇಟ್ವಿ, ಹೊರಗಡೆನೇ ಇಟ್ಟು ಬಂದ್ಬಿಟ್ಟಿದ್ದೀನಿ. ಪ್ರೀತಮ್ ಎದ್ಬಿಟ್ಟೆ ಅಂದಲ್ಲ, ಏನು ಮಾಡಿದವ್ ನೋಡೋಣ ಅಂತೇಳಿ ಹಂಗೆ ಬಂದೆ. ಇದು ಒಂದು ಪ್ರಗತಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆ ಏನಾದರೂ ಮಾಡೋದಕ್ಕೆ ರೈಸ್ ಬೇಕಲ್ಲ, ಅದಕ್ಕೆ ಮಾತ್ರ. ನಾರ್ಮಲ್ ಆಗಿ ನಾವು ಎಲ್ಲ ಥರ ರೈಸ್ ಯೂಸ್ ಮಾಡ್ತೀವಿ. ಇದು ಬ್ರೇಕ್ಫಾಸ್ಟಿಗೆ ಮಾತ್ರನೇ. ಸುಮಾರು ಜನ ಕೇಳ್ತಾ ಇದ್ರಿ. ಬುಲೆಟ್ ಚೆನ್ನಾಗಿರುತ್ತೆ. ಮತ್ತೆ ಇದೆಂಥದ್ದು ರೈಸ್ ಇದು? ಸೇಮ್ ಅದೇ ಥರ ಸಣ್ಣ ಉದುರದಾಗ ಬರುತ್ತೆ. ವಡಾ ಕೋಲಮ್ ಅಂತ ಏನೋ ಹೇಳ್ತಾರೆ. ಅದನ್ನ ಒಂದು 10 kg ತೊಗೊಂಡ್ಬಂದ್ವಿ. ಇದಿಷ್ಟು ಶಾಪಿಂಗ್ ಆಯ್ತು. ಇವಾಗ ಏನಿಲ್ಲ, ನೆಕ್ಸ್ಟ್ ನಮ್ಮ ದೇವರನ್ನ ಪ್ರಗತಿ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ನೋಡಿಲಿ, ಹೂವ ಎಲ್ಲ ಬಿಚ್ಚೋದು, ದೇವ್ರಿಗೆ ಹಿಂಗೆ ಎಸಿಯೋದು, ನೈವೇದ್ಯ ಮಾಡ್ತಾರೆ. ಇದೆಲ್ಲ ಅದಕ್ಕೆ ಚೆಲ್ಲಿರೋದಾ? ಏನು ಇಷ್ಟೊಂದು ಹೂವ ಇಲ್ಲ ಹಿಂಗ. ಇಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಲಕ್ಷ್ಮಿ ಕಳಸನ ತೆಗೆದಿರೋದನ್ನು ಹಾಕ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.